ಹವಾಮಾನ ವೈಪರೀತ್ಯದ ಹಿನ್ನೆಲೆ ಮೆಣಸಿನಕಾಯಿ ಬೆಳೆಗೆ ಮಚ್ಚೆ ರೋಗ ಬಂದಿದೆ. ಅತಿಯಾದ ಮಂಜು ಕವಿದ ವಾತಾವರಣ ಇಬ್ಬನಿಯಿಂದಾಗಿ ಬೆಳೆಗೆ ರೋಗ ತಗುಲಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಮೆಣಸಿನಕಾಯಿ ಬೆಳೆಗೆ ಮಚ್ಚೆ ರೋಗ. ಚಳಿಗೆ ಜನರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಕೇವಲ ಜನರು ಮಾತ್ರ ಅಲ್ಲ, ಇತ್ತ ಬೆಳೆಯೂ ಕೂಡ ಹಾಳಾಗ್ತಾ ಇದೆ. ಬೆಳೆ ಬಂದಾಗ ಬೆಲೆ ಇರಲ್ಲ, ಬೆಲೆ ಇದ್ದಾಗ ಬೆಳೆಯೇ ಕೈಗೆ ಸಿಗಲ್ಲ. 3 ವರ್ಷದಿಂದ ಮೆಣಸಿನಕಾಯಿ ಬೆಲೆ ಕ್ವಿಂಟಾಲ್ಗೆ 8,000. ಈ ವರ್ಷ ಮೆಣಸಿನಕಾಯಿ ಬೆಲೆ ಕ್ವಿಂಟಾಲ್ಗೆ 18,000. ಬಳ್ಳಾರಿಯಲ್ಲಿ ಬೆಲೆ ಇದ್ರೂ ಮಚ್ಚೆ ರೋಗಕ್ಕೆ ಇಳುವರಿ ಕುಸಿತಗೊಂಡಿದೆ. ಎಕರೆಗೆ 1.5 ಲಕ್ಷ ಖರ್ಚು ಮಾಡಿದ್ರೂ ಕೂಡ ಬೆಳೆ ಬರ್ತಾ ಇಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಬೇಕು, ಆದರೆ ಯಾವುದೇ ರೀತಿಯ ಸರ್ವೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಅಂತ ರೈತರು ಗರಂ ಆಗಿದ್ದಾರೆ. ಹವಾಮಾನ ವೈಪರೀತ್ಯದಿಂದ ಕೈಗೆ ಬಂದದ್ದು ಬಾಯಿಗೆ ಬರದ ರೀತಿಯಾಗಿದೆ ಬಳ್ಳಾರಿ ರೈತರ ಗೋಳು. ಯಾಕಂದರೆ ಕಳೆದ ವರ್ಷ ಏನು ಕೇವಲ 6ರಿಂದ 8,000 ಕ್ವಿಂಟಲ್ ಇದ್ದಂಥ ಮೆಣಸಿನಕಾಯಿ ಬೆಳೆ ಅತ್ಯಧಿಕವಾಗಿ ಆ ಬೆಳೆ ಬಂದಿತ್ತು. ಆದರೆ ಈ ಬಾರಿ 14ರಿಂದ 18,000 ಮಾರ್ಕೆಟಲ್ಲಿ ದರ ಇದ್ದರೆ ಮೆಣಸಿನಕಾಯಿಗೆ ರೋಗ ಬಂದು, ಅಂದರೆ ಹವಾಮಾನ ವೈಪರೀತ್ಯದಿಂದ ಮಚ್ಚೆ ರೋಗ ಬಂದು ಸಂಪೂರ್ಣ ಬೆಳೆ ಹಾಳಾಗುವತ್ತ ಸಾಗಿದೆ. ತಾವಿಲ್ಲಿ ನನ್ನ ಎಡಬಾಲು ನಿಂತಿರ್ಬೋದು. ನಾವೀಗ ಬಳ್ಳಾರಿ ತಾಲೂಕಿನ ಸಂಗನಕಲ್ ಅನ್ನೋಂಥ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ, ಅಂದರೆ ಬಳ್ಳಾರಿ, ಕುರುಗೋಡು, ಸಿರುಗುಪ್ಪ ಸೇರಿದಂತೆ ಬಳ್ಳಾರಿ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಯನ್ನು ಈ ಭಾಗದಲ್ಲಿ ರೈತರು ಬೆಳೀತಾರೆ. ಕಳೆದ 2-3 ವರ್ಷಗಳಿಂದ ಬೆಲೆ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಎಲ್ಲ ಒಂದು ಕಡೆ ರೈತರು ಮೆಣಸಿನಕಾಯಿ ಬೆಳೆಯೋದನ್ನೇ ಬಿಡೋಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೂ ಕೂಡ ಈ ಬಾರಿ ಸಾಲ ಸೋಲ ಮಾಡಿ ಮತ್ತೊಮ್ಮೆ ಮೆಣಸಿನಕಾಯಿ ಬೆಳೆ ಬೆಳೆದಿದ್ದಾರೆ. ಸಂಪೂರ್ಣವಾಗಿ ಹವಾಮಾನ ವೈಪರೀತ್ಯದ ಕಳೆದ 10-15 ದಿನಗಳಿಂದ ನಿರಂತರವಾಗಿ ಚಳಿಗಾಳಿ ಏನು ಬರ್ತಾ ಇದೆ, ಇದರ ಪರಿಣಾಮವಾಗಿ ಸಂಪೂರ್ಣವಾಗಿ ಎಲೆಗಳು ಮುದುರಿ ಹೋಗುವ ಮೂಲಕ ಇದಕ್ಕೆ ಮಚ್ಚೆ ರೋಗ ಅಂಟಿಕೊಂಡಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಮೆಣಸಿನಕಾಯಿ ಸಣ್ಣ ಅಂದರೆ ಉದ್ದವಾಗಿ ಬೆಳೀತಕ್ಕಂಥ ಮೆಣಸಿನಕಾಯಿ ಸಣ್ಣ 1 ಇಂಚಷ್ಟು ಮೆಣಸಿನಕಾಯಿ ಬೆಳೆ ಬರ್ತಾ ಇದೆ. ಇದರಿಂದ ಸಂಪೂರ್ಣವಾಗಿ ರೈತರು ನಷ್ಟವಂತ ಇದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ. ಅಂದರೆ ಇಲ್ಲಿ ಸಾವಿರಾರು ಕ್ವಿಂಟಲ್ ಗಟ್ಟಲೆ ಏನು ಮೆಣಸಿನಕಾಯಿ ಬೆಳೀತಾರೆ. ಆದರೆ ಈ ಬಾರಿ ಸಂಪೂರ್ಣವಾಗಿ ಬಹುತೇಕ ಒಂದು 25-30%ಗೂ ಹೆಚ್ಚು ಕಡೆಗಳಲ್ಲಿ ಬೆಳೆಯುವಂಥ ಮೆಣಸಿನಕಾಯಿ ಬೆಳೆಗೆ ಸಂಪೂರ್ಣವಾಗಿ ರೋಗಗ್ರಸ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಕಿರ್ತಕ್ಕಂಥ ಬಂಡವಾಳಗಳು ಬರೋದಿಲ್ಲ ಅನ್ನೋಂಥ ಮಾತನ್ನು ಇಲ್ಲಿಯ ರೈತರು ಹೇಳ್ತಿರ್ತಾರೆ. ಯಾಕಂದರೆ ಎಕರೆಗೆ ಹೆಚ್ಚು ಕಡಿಮೆ 1-1.5 ಲಕ್ಷ ಬಂಡವಾಳ ಹಾಕಿರ್ತಾರೆ. ಒಂದು 50,000 ಕೂಲಿ ಖರ್ಚಾಗುತ್ತೆ. 2 ಲಕ್ಷದವರೆಗೂ ಬಂಡವಾಳ ಹಾಕಿರ್ತಕ್ಕಂಥ ರೈತರಿಗೆ ಅದರ ಅರ್ಧದಷ್ಟು ಕೂಡ ಬರ್ತದಾ ಇಲ್ವಾ ಅನ್ನೋಂಥ ಅನುಮಾನ ಕಾಡ್ತಾ ಇದೆ. ಇದೀಗ ರೈತರು ನಮ್ಮ ಜೊತೆ ಅವ್ರನ್ನ ಕೇಳಬನ್ನಿ. ಸರ್, ಕಳೆದ ವರ್ಷ ರೇಟ್ ಇದ್ದಿಲ್ಲ, ಈ ಸಾರಿ ರೇಟ್ ಇದೆ ಅಂದರೂ ಈ ಥರ ಆಗ್ತಾ ಇದೆ, ಹೇಗಂತೀರ? ಆದ್ದರಿಂದ ರೈತರು ಭಾಳ ಆಸೆ ಪಟ್ಟಿದ್ರು. ಯಾಕಂದರೆ ಬೆಳೆ ಬೇಯಿಸಿತ್ತು. ಇವಾಗ 15 ದಿವಸದಿಂದ ಈ ವಾತಾವರಣಕ್ಕೆ ಹಿಂಗಾಗಿ ಭಾಳ ಬೂದಿ ರೋಗ ಟೈಪ್, ಮಚ್ಚೆ ರೋಗ ಟೈಪ್ ಬಂದೈತೆ. ಆದ್ದರಿಂದ ಇವತ್ತಿನ ದಿನ ರೈತರಿಗೆ ಭಾಳ ನಷ್ಟ ಆಗ್ತೈತೆ. ವರ್ಷಾಲಿ ಈ ವರ್ಷ ಪರವಾಗಿಲ್ಲ, ರೈತರು ಪರವಾಗಿಲ್ಲಪ್ಪ, ಬೆಳೆ ಬೇಸೈತೆ, ಮಳೆ ಬೇಸಾಯಿತು, ಬೆಳೆ ಬೇಸೈತೆ ಅಂದ್ಕೊಂಡ್ರು. ಆದರೆ ಏನು ಮಾಡ್ತೀವಿ, ಇವತ್ತಿನ ದಿನ ಇವಾಗ 1 ವಾರದಿಂದ ಮಚ್ಚೆ ರೋಗ, ಬೂದಿ ರೋಗ ಬಂದು ಮೆಣಸಿನಕಾಯಿ ಉದ್ದ ಬರಲ್ಲ. ಅದು ಏನಿದ್ರೆ ಒಂಥರ ಸಣ್ಣಗೆ ಬರ್ತೈತೆ. ಆ ಕಾಯಿ 5,000-6,000 ಕ್ವಿಂಟಲ್ ಹೋಗ್ತದೆ ಬಜಾರಲ್ಲಿ. ಅದೇ ಒಳ್ಳೆಯ ಕಾಯಿ ಆಗಿದ್ದರೆ ಇವತ್ತು 15,000-18,000 ಹೋಗ್ತಿತ್ತು. ಆದ್ದರಿಂದ ರೈತರಿಗೆ ಭಾಳ ಲಾಸ್ ಆಗ್ತೈತೆ. ಇವತ್ತಿನ ದಿನ ಒಬ್ಬ ರೈತರಿಗೆ 2 ಲಕ್ಷ ಖರ್ಚು ಬರುತ್ತೆ. 2 ಲಕ್ಷ ಇದು ಇವತ್ತು ಬಂದರೆ ಎಕರೆಗೆ 10 ಕ್ವಿಂಟಲ್ ಬರ್ಬೋದು. ಎಕರೆಗೆ 10-12 ಕ್ವಿಂಟಲ್, 10-11 ಕ್ವಿಂಟಲ್ ಬಂದರೂ ಕೂಡ ಅವ್ರಿಗೆ ಎಕರೆಗೆ 50,000 ಲಾಸ್ ಆಗುತ್ತೆ. ಆದ್ದರಿಂದ ರೈತರಿಗೆ ಭಾಳ ನಷ್ಟ ಆಗುತ್ತೆ. ಸರ್ಕಾರದಿಂದ ಏನನ್ನ ಆದೇಶ ಮಾಡಿ ರೈತರಿಗೆ ಏನನ್ನ ಪರಿಹಾರ ಕೊಡಿಸೋಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ, ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಬಂದು ಕೃಷಿ ತಜ್ಞರುಗಳು ರೈತರಿಗೆ ಮನವಿ ಅದು ಏನು ಹೊಡಿಬೇಕು, ಏನು ಬಿಡ್ಬೇಕು ಅಂತ ಇವಾಗ ನಾವು ಬಂದು ಭೇಟಿ ಕೊಟ್ಟು ರೈತರಿಗೆ ಹೇಳಬೇಕು. ಇದು ಒಬ್ಬ ಇಬ್ಬ ರೈತರ ಮಾತಲ್ಲ, ನೂರಾರು ರೈತರು ಮೆಣಸಿನಕಾಯಿ ಬೆಳೆಯಿಂದ ಈ ಬಾರಿ ಒಳ್ಳೆ ದರ ಬಂದಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಫಸಲು ಕೈ ಹಿಡಿತೆ ಅನ್ನೋಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಈವರೆಗೂ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ತಜ್ಞರಾಗಿರ್ಬೋದು, ಯಾರೂ ಕೂಡ ಬಂದು ಒಂದಷ್ಟು ಪರಿವೀಕ್ಷಣೆ ಮಾಡದೆ ಇದಕ್ಕೆ ಏನಾದರೂ ಮದ್ದು ಹೊಡೆಯೋದು, ಔಷಧ ಹೊಡೆದು ಏನಾದರೂ ಸೊಲ್ಯೂಷನ್ ಹುಡುಕ್ತಕ್ಕಂಥ ಕೆಲಸ ಯಾರೂ ಕೂಡ ಮಾಡ್ತಾಯಿಲ್ಲ. ಎಲ್ಲ ಒಂದು ಕಡೆ ಒಂದಷ್ಟು ಸೊಲ್ಯೂಷನ್ ಹುಡುಕಿದರೆ ಒಂದಷ್ಟು ಬೆಳೆ ಆದರೂ ಕೈ ಸಿಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ಬಳ್ಳಾರಿಯ ರೈತರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.